ತಾರಕಕ್ಕೇರಿದ ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ಫೈಟ್. ಟಿಕೆಟ್ ಪಡೆಯಲು ಸಿಪಿ ಯೋಗೇಶ್ವರ್ ಕಸರತ್ತು. ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ಫೈಟ್ ತಾರಕಕ್ಕೇರ್ತಾ ಇದೆ. ಟಿಕೆಟ್ ಅನ್ನ ಪಡೆಯುವುದಕ್ಕೆ ಸಿಪಿ ಯೋಗೇಶ್ವರ್ ಹಲವು ರೀತಿಯ ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ. ನಾವು ಟಿಕೆಟ್ ಪಡೆಯುವ ಸಲುವಾಗಿ ಹೈಕಮಾಂಡ್ ಭೇಟಿಗೂ ಕೂಡ ಸಿಪಿ ಯೋಗೇಶ್ವರ್ ಹೊರಟಿರುವಂತದ್ದು. ಆಗಸ್ಟ್ 9ಕ್ಕೆ ದೆಹಲಿಗೆ ತೆರಳಲಿದ್ದಾರೆ ಸಿಪಿ ಯೋಗೇಶ್ವರ್. ಚನ್ನಪಟ್ಟಣ ಟಿಕೆಟ್ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಮೈತ್ರಿಯಿಂದ ಟಿಕೆಟ್ ಅನ್ನ ಫೈನಲ್ ಮಾಡಿಲ್ಲ ಇನ್ನು ರಾಜ್ಯ ನಾಯಕರು. ಬಿಎಸ್ವೈ ವಿಜಯೇಂದ್ರ ಅವರ ಜೊತೆ ಕೂಡ ಸಿಪಿ ಯೋಗೇಶ್ವರ್ ಚರ್ಚೆಯನ್ನ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವುದಕ್ಕೆ ಸಿಪಿ ಯೋಗೇಶ್ವರ್ ಹೊರಟಿದ್ದಾರೆ. ಹಾಗಿದ್ರೆ ಯಾರಿಗೆ ಟಿಕೆಟ್ ಸಿಗತ್ತೆ? ಚನ್ನಪಟ್ಟಣ ಬೈ ಎಲೆಕ್ಷನ್ ನಿಂದ ಸ್ಪರ್ಧೆ ಮಾಡುವಂತವರು ಯಾರು? ಎನ್ಡಿಎ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿತಾರೆ ಅನ್ನುವಂತಹ ಹಲವು ಪ್ರಶ್ನೆಗಳು ಎದುರಾಗ್ತಾ ಇತ್ತು. ಈ ಮಧ್ಯೆ ಈ ಟಿಕೆಟ್ ಫೈಟ್ ತಾರಕಕ್ಕೇರ್ತಾ ಇದೆ. ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಬಗ್ಗೆ ಚರ್ಚೆ ನಡೀತಾ ಇದೆ. ರಾಜ್ಯ ನಾಯಕರ ಜೊತೆಯಲ್ಲೂ ಕೂಡ ಸಿಪಿ ಯೋಗೇಶ್ವರ್ ಅವರು ಚರ್ಚೆಯನ್ನ ನಡೆಸಿದ್ದಾರೆ. ಆದ್ರೆ ಇಲ್ಲಿ ಯಾವುದೂ ಕೂಡ ಅಂತಿಮವಾಗಿ ನಿರ್ಧಾರವಾಗದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಅಲ್ಲಿ ಚರ್ಚೆ ಮಾಡೋದಕ್ಕೆ ಸಿಪಿ ಯೋಗೇಶ್ವರ್ ಅವರು ಮುಂದಾಗಿರುವಂತದ್ದು. ತನಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾ ಇದ್ರು. ಒಂದಷ್ಟು ರೀತಿಯಲ್ಲಿ ಬೇರೆಯವರ ಮುಂದೆ ಅಂದ್ರೆ ರಾಜ್ಯ ನಾಯಕರ ಮುಂದೆ ಒತ್ತಾಯವನ್ನ ಮಾಡಿದ್ರು. ಆದ್ರೆ ಇದು ಅಂತಿಮವಾಗದ ಹಿನ್ನೆಲೆಯಲ್ಲಿ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅಲ್ಲಿ ಈ ಸಂಬಂಧ ಚರ್ಚೆಯನ್ನ ಮಾಡೋದಕ್ಕೆ ಸಿಪಿ ಯೋಗೇಶ್ವರ್ ಮುಂದಾಗಿರುವಂತದ್ದು. ಈ ಮೂಲಕ ತನಗೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರ ಬಳಿ ಕೂಡ ಮನವಿ ಮಾಡೋದಕ್ಕೆ ಈಗಾಗಲೇ ಸಿಪಿ ಯೋಗೇಶ್ವರ್ ಮುಂದಾಗಿದ್ದಾರೆ. ಅದರಂತೆ ಆಗಸ್ಟ್ 9ನೇ ತಾರೀಕು ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅವರಿಂದ ಅಂತಿಮ ನಿರ್ಧಾರವನ್ನ ಪಡೆದುಕೊಳ್ತಾರೆ. ಸದ್ಯ ಇದು ಒಂದ್ ರೀತಿ ಪ್ರಶ್ನೆಯಾಗಿ ಉಳಿದುಕೊಳ್ತಾ ಇದೆ. ಯಾರು ಸ್ಪರ್ಧೆಯನ್ನ ಮಾಡ್ತಾರೆ ಅಂತ ಹೇಳಿ, ಎನ್ಡಿಎ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿತಾರೆ? ಜೆಡಿಎಸ್ ಅವರ ಅಥವಾ ಬಿಜೆಪಿ ನಾಯಕರಿಗೆ ಈ ಟಿಕೆಟ್ ಸಿಗತ್ತಾ ಅಂತ ಹೇಳಿ. ಕುಮಾರಸ್ವಾಮಿ ಅವರು ಎಂಪಿ ಆದ ನಂತರದಲ್ಲಿ ಆ ಸೀಟ್ ಏನ್ ಖಾಲಿ ಆಗಿದೆ, ಚನ್ನಪಟ್ಟಣ ಸೀಟ್, ಅದಕ್ಕಾಗಿ ಬೈ ಎಲೆಕ್ಷನ್ ನಡೆಯೋದಕ್ಕಿದೆ. ಬೈ ಎಲೆಕ್ಷನ್ಗೆ ಯಾರಿಗೆ ಟಿಕೆಟ್ ಸಿಗತ್ತೆ ಅನ್ನುವಂತಹ ಪ್ರಶ್ನೆಗಳು ಇನ್ನೂ ಪ್ರಶ್ನೆಗಳಾಗಿ ಉಳಿದಿದೆ. ಯಾಕಂದ್ರೆ ಇದುವರೆಗೂ ರಾಜ್ಯ ನಾಯಕರು ಅದರ ಬಗ್ಗೆ ಯಾವುದೇ ರೀತಿಯ ನಿರ್ಧಾರವನ್ನ ಮಾಡಿಲ್ಲ. ಕಾರಣ ಹೈಕಮಾಂಡ್ ನಿಂದ ಸೂಚನೆ ಬರಬೇಕು. ಆದ್ರೀಗ ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡಿ ಯಾವುದೇ ರೀತಿಯ ಪ್ರಯೋಜನ ಆಗದಂತಹ ಸಿಪಿ ಯೋಗೇಶ್ವರ್ ಅವರು ಸದ್ಯ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೂ ಕೂಡ ಮುಂದಾಗಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಚರ್ಚಿಸಿ ತಮ್ಮ ಈ ಒಂದು ಚನ್ನಪಟ್ಟಣ ಕ್ಷೇತ್ರಕ್ಕೆ ತಮ್ಮ ಹೆಸರನ್ನ ಸೂಚಿಸುವಂತೆ ಮನವಿ ಮಾಡುವಂತಹ ಸಾಧ್ಯತೆ ಇದೆ.